ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲು ಕುರಿತಂತೆ ಬಿಎಸ್ಪಿ ರಾಷ್ಟ್ರೀಯ ಅಧ್ಯಕ್ಷೆ ಮಾಯಾವತಿ ಅವರು ಕೈಗೊಂಡಿರುವ ನಿಲುವನ್ನು ವಿರೋಧಿಸಿ ಜಿಲ್ಲೆಯ ಬಿಎಸ್ಪಿ ಮುಖಂಡರು, ಕಾರ್ಯಕರ್ತರು ಪಕ್ಷ ತೊರೆಯಲು ಮುಂದಾಗಿರುವುದಾಗಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೈಸಿ ಕಾಂಬಳೆ ಅವರು ಹೇಳಿದರು. ಸೆಪ್ಟೆಂಬರ್ 4 ಮಧ್ಯಾಹ್ನ 3 ಗಂಟೆ ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗಾಗಿ ರಾಜ್ಯದ ಬಿಎಸ್ಪಿ ಘಟಕ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ. ಹೋರಾಟದ ಫಲವಾಗಿ ಸರ್ಕಾರ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಗೆ ಮುಂದಾಗಿದ್ದು ಸ್ವಾಗತಾರ್ಹವಾಗಿದೆ. ಆದರೆ ಮಾಯಾವತಿಯವರು ಒಳ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿದ್ದು ದುರದೃಷ್ಟಕರ ಸಂಗತಿಯಾಗಿದೆ ಅಂತ ಹೇಳಿದರು. ಒಳ ಮೀಸಲಾತಿಗಾಗಿ ಹೋರಾಟ ಕುರಿತ ಸಮಗ್ರ ಮಾಹಿತಿ ಮಾಯಾವತಿಯವರಿಗೆ ಇದ್ದರೂ ಅವರು ಏಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವುದು ಗೊತ್ತಾಗುತ್ತಿಲ್ಲ. ಈ ಬಗ್ಗೆ ರಾಜ್ಯ ಮುಖಂಡರು ಅವರಿಗೆ ಮನವರಿಕೆ ಮಾಡಲು ಮುಂದಾದರೂ ಅದಕ್ಕೆ ಅವಕಾಶ ನೀಡಲಿಲ್ಲ. ಸತತವಾಗಿ ರಾಜ್ಯದ ನಾಯಕರು ಹಾಗೂ ಕಾರ್ಯಕರ್ತರು ಒಳ ಮೀಸಲಾತಿ ಪರ ಹೋರಾಟ ನಡೆಸಿಕೊಂಡು ಬಂದಿದ್ದರಿಂದ ಮಾಯಾವತಿ ಅವರ ನಿಲುವಿಗೆ ವಿರೋಧ ವ್ಯಕ್ತಪಡಿಸಿ ಈಗಾಗಲೇ ರಾಜ್ಯದ ಬಿಎಸ್ಪಿ ಮುಖಂಡರು ಪಕ್ಷ ತೊರೆಯುವ ನಿರ್ಧಾರ ಕೈಗೊಂಡಿದ್ದಾರೆ. ಹಾಗೆಯೇ ಜಿಲ್ಲೆಯ ಬಹುತೇಕ ಮುಖಂಡರು, ಕಾರ್ಯಕರ್ತರು ನೋವಿನಿಂದ ಅನಿವಾರ್ಯವಾಗಿ ಪಕ್ಷ ತೊರೆಯಲು ನಿರ್ಧರಿಸಿದ್ದೇವೆ ಎಂದು ತಿಳಿಸಿದರು. ಮುಂದಿನ ನಿರ್ಧಾರದ ಕುರಿತು ರಾಜ್ಯ ಮುಖಂಡರು ಸಭೆ ಕರೆದಿದ್ದು ಆ ಸಭೆಯಲ್ಲಿ ಕೈಗೊಳ್ಳುವ ನಿರ್ಣಯದ ಮೇಲೆ ಮುಂದಿನ ನಡೆಯನ್ನು ಅನುಸರಿಸಲಾಗುವುದು ಅಂತ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಗುರುಸಿದ್ದಪ್ಪ ಮದಿನ್ಕರ್, ಭೀಮರಾವ್ ಕಾಳವಗೋಳ್, ಮಂಜುನಾಥ್ ಮಾದರ್, ನಾಗೇಶ್ ಚಂದಾವರಿ, ಎಲ್ವೈ ಮಾದರ್ ಉಪಸ್ಥಿತರಿದ್ದರು. ಕೂಡ ಇದರಲ್ಲಿ ಪಾಲ್ಗೊಂಡು ಮಾಡ್ತಾ ಇರೋ ವಿಷಯಗಳು ಎಲ್ಲವೂ ಕೂಡ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದ್ದರೂ ಕೂಡ ಅವರು ಇದರ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡಿದ್ದರಿಂದ ನಾವು ಸಮುದಾಯಕ್ಕೆ ವಿರುದ್ಧವಾಗಿ, ಸಮುದಾಯದ ಹಿತಕ್ಕೆ ವಿರುದ್ಧವಾಗಿ ನಾವು ಪಕ್ಷದಲ್ಲಿ ಮುಂದುವರಿಲಿಕ್ಕೆ ನಮಗಿವತ್ತು ಆ ಒಂದು ಸಂಕಟದ ಪರಿಸ್ಥಿತಿ, ಇವತ್ತು ದುಃಖದ ಪರಿಸ್ಥಿತಿ. ನಾವೊಂದು ಮಹಾತ್ಮ ಜ್ಯೋತಿರಾವ್ ಫುಲೆ, ಶಾಹು ಮಹಾರಾಜ, ನಾರಾಯಣ ಗುರು, ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಕಾಂಶಿರಾಮ್ಜಿಯವರ ತತ್ವಗಳ ಮೇಲೆ, ತತ್ವ ಆದರ್ಶಗಳ ಮೇಲೆ ನಾವು ಪ್ರೇರಿತರಾಗಿ ಸ್ಫೂರ್ತಿಯನ್ನು ಹೊಂದಿ ನಾವು ಬಹುಜನ ಸಮಾಜ ಚಳವಳಿಯನ್ನು ನಾವು ಮುನ್ನಡೆಸ್ಕೊಂಡು ಬಂದಿದ್ವಿ. ಆದ್ರೆ ಇವತ್ತು ಬಹಳ ಸಂಕಟ, ನೋವಿನಿಂದ ನಾವು ಬಹುಜನ ಸಮಾಜ ಪಾರ್ಟಿಯನ್ನು ಬಿಡ್ತಕ್ಕಂಥ ಸನ್ನಿವೇಶ ಇವತ್ತು ನಮಗೆ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣವನ್ನು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಬೇಕಾಗಿದೆ. ಯಾಕಂದ್ರೆ ಈ ಜಿಲ್ಲೆಯ ಜನತೆಗೆ ಇದು ಗೊತ್ತಾಗಬೇಕಾಗಿದೆ. ಇವತ್ತು ವೈಸಿ ಕಾಂಬಳೆಯವರಾಗಿರ್ಬೋದು, ಗುರು ಮದಿನ್ಕರ್ ಆಗಿರ್ಬೋದು, ಇವತ್ತು ನಮ್ಮ ಭೀಮರಾವ್ ಕಾಳವಗೋಳು, ಮಂಜು ಮಾದರ್ ಅವರು, ಇವರೆಲ್ಲ ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಬಹುಜನ ಸಮಾಜ ಪಾರ್ಟಿಯ ಅನುಯಾಯಿಗಳು, ಅಭಿಮಾನಿಗಳು ಇವತ್ತು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಇವತ್ತು ಸಾಮಾಜಿಕ ನ್ಯಾಯದ ತತ್ವದ ಬಗ್ಗೆ, ಅಂಬೇಡ್ಕರ್ ತತ್ವದ ಬಗ್ಗೆ, ಅಂಬೇಡ್ಕರ್ ವಾದದ ಬಗ್ಗೆ ಮಾತಾಡೋರು ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ತತ್ವವನ್ನ ನಾವು ಒಪ್ಪದೇ ಹೋದ್ರೆ ನಾವು ಯಾವ ಸೀಮೆ ನಾಯಕರು ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಆ ಕಾರಣದಿಂದ ನಾವು ನೋವಿಂದ ಬಿಎಸ್ಪಿಯನ್ನು ತೊರಿತಕ್ಕಂಥ ತೀರ್ಮಾನವನ್ನು ತಗೊಂಡ್ವಿ. ಅದಕ್ಕೆ ಮೊನ್ನೆ 31ನೇ ತಾರೀಕಿಗೆ ತುರ್ತು ರಾಜ್ಯ ಸಮಿತಿ ಸಭೆಯನ್ನು ಮಾಡಿ ನಮ್ಮ ನಾಯಕರು ಮಾರ್ಸಂದ್ರ ಮುನಿಯಪ್ಪ ಅವರು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಉಸ್ತುವಾರಿಗಳಾಗಿರ್ತಕ್ಕಂಥ ಮೊನ್ನೆ ಎಂ ಗೋಪಿನಾಥ್ ಸಾಹೇಬರು ಮತ್ತು ಅದೇ ರೀತಿ ಆರ್ ಮುನಿಯಪ್ಪ ಸಾಹೇಬರು, ಇವರೆಲ್ಲರೂ ಕೂಡ ಸಾಮಾಜಿಕ ನ್ಯಾಯ ತತ್ವಕ್ಕೆ ನಾವು ಧ್ರುವ ಬಗದಿಯಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ತೀರ್ಮಾನವನ್ನ ತೆಗೆದುಕೊಂಡು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿ 31ನೇ ತಾರೀಕಿಗೆ ಪಕ್ಷವನ್ನು ತೊರಿತಕ್ಕಂಥ ನಿರ್ಧಾರವನ್ನು ಪ್ರಕಟ ಮಾಡಿದ್ರು. ಸೊ ಅದೇ ರೀತಿ ಇವತ್ತು ನಾವು ಕೂಡ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಬಹುತೇಕ ಬಹುಜನ ಸಮಾಜ ಪಾರ್ಟಿ ನಾಯಕರು ಇವತ್ತು ನಾವು ಒಳ ಮೀಸಲಾತಿ ಪರ ಇದ್ವಿ. ಒಳ ಮೀಸಲಾತಿನೇ ಜಾರಿ ಆಗಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡೋದು ಏನಿಲ್ಲ, ಏನು ನಮ್ಗೆ ಅಧಿಕಾರ ಇಲ್ಲ.